ಇಷ್ಟೆಲ್ಲಾ ಕೇಸ್ಗಳನ್ನ ಸೋತ ಮೇಲೂ ರಾಹುಲ್ ಗಾಂಧಿ ಅವರು ತಮ್ಮ ಛಲನ ಬಿಡುವಲ್ರು. ಪ್ರತಿ ಸಲ ಕೋರ್ಟ್ ಮುಂದೋಗಿ ತಪ್ಪಾಗೈತಿ ಕ್ಷಮಿಸ್ಬಿಡ್ರಿ, ತಪ್ಪಾಗೈತಿ ಕ್ಷಮಿಸ್ಬಿಡ್ರಿ ಅಂತಾರ. ಮತ್ ಹೊರಗ್ ಬಂದ ಅದ ತಪ್ಪು ಮಾಡ್ತಾರ. ಸಾವರ್ಕರ್ ಅವರ ಬಗ್ಗೆ ಬೇಕಾಬಿಟ್ಟಿ ಮಾತಾಡಿ ಕೋರ್ಟ್ ಮುಂದೋಗಿ ಕೈ ಕಟ್ಟಿ ಸಾರಿ ಕೇಳಿದ್ದಾಯ್ತು. ನೀವ್ ಎಷ್ಟು ಬೇಕಾದಷ್ಟು ಮಾನನಷ್ಟ ಮೊಕದ್ದಮೆ ಹಾಕ್ರಿ, ನಾ ಅಂಜಂಗಿಲ್ಲ ಅನ್ನೋ ರಾಗ ಹಾಡ್ತಾರ ರಾಹುಲ್ ಗಾಂಧಿ ಅವರು. ಕಾಂಗ್ರೆಸ್ನ ಚಿರ ಯುವರಾಜ ಈಗ ಸುಳ್ಳುಗಳ ಮಹಾರಾಜ ಆಗಿ ಬದಲಾಗಕತ್ತಾರ. ಕಾಂಗ್ರೆಸ್ಸಿನ ಯುವರಾಜ ಈಗ ಸುಳ್ಳುಗಳ ಮಹಾರಾಜ ಆಗ್ಯಾರೇನೋ ಅನ್ಸಾಕತ್ತೈತಿ. ಇವರಿಗೆ ಎಷ್ಟು ಬೇಕಾದ್ರೂ ವಯಸ್ಸಾದ್ರು ಕಾಂಗ್ರೆಸ್ಸಿನವ್ರ ಪಾಲಿಗಂದ್ರು ಇವರು ಚಿರ ಯುವರಾಜನ ಅನ್ನಿಸ್ಕೊಂತಾರ. ಹಂಗಾಗಿನ ಇವ್ರಿಗೆ ಯುವರಾಜನ ಮೀರಿದ ಬುದ್ಧಿ ಬೆಳೆಯವಲ್ತು. ನಿರಂತರವಾಗಿ ಸುಳ್ಳು ಹೇಳ್ಕೊಂತ ಬರಕತ್ತಾರ. ಅದೇನೋ ಅಂತಾರಲ್ರಿ, ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ, ಹಂಗ ಗಡ್ಡ ಸವರ್ಕೊಂಡು ಮುಂದೆ ಹೊಂಟಾರ. ಏನಪ್ಪ ವಿಷಯ ಅಂತಂದ್ರ, ಕಾಂಗ್ರೆಸ್ ಚಿರ ಯುವರಾಜ ರಾಹುಲ್ ಗಾಂಧಿ ಅವರು ಈಗ ಮತ್ತೊಮ್ಮೆ ಕ್ಷಮೆ ಕೇಳಾರ. ಕೋರ್ಟ್ ಮುಂದೆ ನಿಂತ ತಲಿ ತಗ್ಗಿಸಿ ಕೈ ಕಟ್ಟಿ ಕ್ಷಮೆ ಕೇಳೋ ಅಂತ ತಪ್ಪು ಏನು ಮಾಡಿದ್ರು ಪ್ರಶ್ನೆ ಹುಟ್ಟತೈತಿಲ್ರಿ. ಸಾವರ್ಕರ್ ಅವ್ರ ವಿಷಯದಾಗ ಕ್ಷಮೆ ಕೇಳ್ಯಾರ ಅಲ್ರಿ. ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರ ಎಲೆಕ್ಷನ್ದಾಗ ನಾವು ಯಾಕೆ ಸೋತ್ವಿ ಅಂತ ಆತ್ಮಾವಲೋಕನ ಮಾಡ್ಕೊಳ್ಳೋದು ಬಿಟ್ಟು ಎಲೆಕ್ಷನ್ ಕಮಿಷನ್ ಹಿಂಗ್ ಮಾಡ್ತು, ಅನ್ಯಾಯ ಮಾಡ್ತು, ಅಕ್ರಮ ಮಾಡ್ತು ಅಂತ ಬೇಕಾಬಿಟ್ಟಿ ಮಾತಾಡಿದ್ರು. ಅವತ್ತ ಅವ್ರ ಏನಾರ ಏನಾಗಿರಬಹುದು ಅಂತ ಯೋಚನೆ ಮಾಡಿದ್ರು ಅಂದ್ರ ಸಾವರ್ಕರ್ ಅವ್ರ ಬಗ್ಗೆ ಬೇಕಾಬಿಟ್ಟಿ ಹೇಳಿಕೆ ಕೊಡ್ತೀನಲ್ಲ, ಅದರಿಂದಾಗಿ ನಾವು ಮಹಾರಾಷ್ಟ್ರದಾಗ ಸೋತೀವಿ ಅನ್ನೋದು ಅರ್ಥ ಆಗ್ತಿತ್ತು. ಆದ್ರೆ ಅವ್ರಿಗೆ ಅದು ಅರ್ಥನ ಆಗ್ಲಿಲ್ಲ. ಯಾವಾಗ ನೋಡಿದ್ರು ಸಾವರ್ಕರ್ ಅವ್ರ ಬಗ್ಗೆ ಹೆಂಗ್ ಬೇಕಂಗ ಮಾತಾಡ್ತಾನ ಇದ್ರು. ಅವ್ರಿಗೆ ಒಂದು ವಿಷಯ ಗೊತ್ತಿರಲಿಲ್ಲ, ಸಾವರ್ಕರ್ ಅಂದ್ರ ಮಹಾರಾಷ್ಟ್ರದಾಗ ಒಂದು ಶಕ್ತಿ, ಅವ್ರ ಮೇಲೆ ಎಲ್ಲರಿಗೂ ಭಕ್ತಿ. ಮಹಾರಾಷ್ಟ್ರ ಮರಾಠಿಗರ ಪಾಲಿಗೆ ಅವ್ರಂದ್ರ ದೈವ ಸಮಾನರು. ಅವ್ರ ಬಗ್ಗೆ ರಾಹುಲ್ ಗಾಂಧಿ ಅವ್ರು ಹಿಂಗೆಲ್ಲ ಮಾತಾಡಿ ಎಲೆಕ್ಷನ್ಗೆ ನಮಗ ವೋಟ್ ಹಾಕ್ರಿ ಅಂದ್ರೆ ಯಾರು ಹಾಕ್ತಾರ್ರಿ? ಹಿಂಗಾಗಿನ ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರದಾಗ ಒಂದು ಮುಖಭಂಗ ಅನುಭವಿಸಿದ್ರು. ರಾಹುಲ್ ಗಾಂಧಿ ಅವರು ಸಾವರ್ಕರ್ ಅವ್ರನ್ನ ಬಿಜೆಪಿಗೆ ಸೇರಿದವರು, RSS ಸೇರಿದವರು ಬರೀ ಹಿಂಗ ಅರ್ಥ ಮಾಡ್ಕೊಳತ್ತಾರೋ ಹೊರತಾಗಿ ಭಾರತದ ಪ್ರತಿಯೊಬ್ಬ ಹಿಂದುವಿನ ಮನಸ್ಸೊಳಗ ನೆಲೆಸಿದವರು ಅಂತ ಯಾವತ್ತೂ ಯೋಚನೆ ಮಾಡ್ಲಿಲ್ಲ. ಹಿಂಗಾಗಿನ ಇವತ್ತು ಕೋರ್ಟ್ ಮುಂದೆ ಕೈ ಕಟ್ಟು ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದೈತಿ. ಏನ್ ವಿಷಯ? ಸಾವರ್ಕರ್ ಅವ್ರ ಬಗ್ಗೆ ಸಾಕಷ್ಟು ಹೇಳಿಕೆಗಳನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಾರ. ಅದ್ರಾಗ ಒಂದು ಹೇಳಿಕೆ ಇವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹೇರೋ ಹಂಗ ಮಾಡ್ತು. ಸಾವರ್ಕರ್ ಅವರ ಸೋದರಳಿಯ ಸತ್ಯಕಿ ಸಾವರ್ಕರ್ ಅವರು ರಾಹುಲ್ ಗಾಂಧಿ ಅವ್ರ ಮೇಲೆ 2024 ಡಿಸೆಂಬರ್ ಒಳಗ ಒಂದು ಮಾನನಷ್ಟ ಮೊಕದ್ದಮೆ ಹಾಕ್ತಾರ. ಯಾಕಂದ್ರ ರಾಹುಲ್ ಗಾಂಧಿ ಅವರು ತಮ್ಮ ಕೋಮಲ ಕಂಠದಿಂದ ಸಾವರ್ಕರ್ ಅವ್ರಿಗೆ ಏನ್ ಅಂದಿರ್ತಾರಂದ್ರ, ಸಾವರ್ಕರ್ ಅವರು ಬ್ರಿಟಿಷರ ಸೇವಕರಾಗಿದ್ರು, ಅವ್ರ ಕಡೆಯಿಂದ ಪಿಂಚಣಿ ಸ್ವೀಕರಿಸ್ತಾ ಇದ್ರು ಅಂತ ತಮ್ಮ ಬಾಯಿಂದ ಹೇಳಿಬಿಟ್ಟಿದ್ರು. ಈ ವಿಷಯ ಅದು ಸಾರ್ವಜನಿಕ ಬಹಿರಂಗವಾಗಿ ಸುದ್ದಿಗೋಷ್ಠಿಯೊಳಗೆ ಹೇಳಿದ್ರು. ಹಿಂಗಾಗಿ ಸತ್ಯಕ್ಕೆ ಅವ್ರು ಇವ್ರ ಮೇಲೆ ಒಂದು ಕೇಸ್ ಹಾಕಿದ್ರು, ಮಾನನಷ್ಟ ಮೊಕದ್ದಮೆ. ಆ ಕೇಸ್ ವಿಚಾರ ನಿನ್ನೆ ಜುಲೈ 11ನೇ ತಾರೀಕ ಕೋರ್ಟ್ ಒಳಗೆ ನಡೆದಾಗ ರಾಹುಲ್ ಗಾಂಧಿ ಅವ್ರು ಅಲ್ಲಿ ಇರಲಿಲ್ಲ, ಬಟ್ ಒಂದು ಲೆಟರ್ ಬರೆದು ಕಳಿಸಿದ್ರು. ಅವ್ರ ಪರವಾಗಿ ವಾದ ಮಾಡೋ ವಕೀಲರು ಅದನ್ನ ನ್ಯಾಯಾಧೀಶರಿಗೆ ಕೊಟ್ಟು ನಮ್ಮ ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳ್ಯಾರ, ಅವ್ರ ಕಡೆಯಿಂದ ತಪ್ಪಾಗೈತಿ ಅಂತ ಒಪ್ಕೊಂಡಾರ ಅಂತ ಹೇಳಿಬಿಟ್ರು. ರಾಹುಲ್ ಗಾಂಧಿ ಅವರು ಒಂದು ಸಾಂವಿಧಾನಿಕ ಹುದ್ದೆ ಒಳಗೆ ಕೂತ್ಕೊಂಡು ಯಾರ ಬಗ್ಗೆ ಹೆಂಗ ಮಾತಾಡಬೇಕು ಅನ್ನೋದನ್ನ ಇನ್ನ ಕಲಿವರು. ಯುವರಾಜನಿಂದ ಮಹಾರಾಜ ಆಗೋ ಅಷ್ಟು ಬುದ್ಧಿ ಬೆಳವಣಿಗೆ ಇನ್ನ ಆಗಿಲ್ಲ. ಆಮೇಲೆ ಈ ಆಸಾಮಿಗೆ ಇದೇನು ಹೊಸದಲ್ರಿ. ಇಂಥ ಸಾಲು ಸಾಲು ಕ್ಷಮೆ ಕೇಳಿ ತಪ್ಪು ಮಾಡಿ ಎರ್ರ ಬಿಡ್ರಿ ಮಾತಾಡಿ ಕೋರ್ಟ್ ಹತ್ರ ಚೀಮಾರಿ ಹಾಕಿಸ್ಕೊಂಡಿರೋ ಕೇಸ್ಗಳು ಬಹಳಷ್ಟು ಅದಾವ. ಮಹಾತ್ಮ ಗಾಂಧಿನ RSS ಅವರ ಕೊಂದಾರಂತಾನು ಹೇಳಿಕೆ ಕೊಟ್ಟಿದ್ರು. ಅವಾಗೂ ಕೋರ್ಟ್ ತನಕ ಕೇಸ್ ಬಂದು ಅಲ್ಲಿ ಬಂದು ತಪ್ಪಾತು, ಈ ತರ ಹೇಳಿಕೆ ಇನ್ನು ಮುಂದೆ ಕೊಡಂಗಿಲ್ಲ ಅಂತಂದ್ರು. ಅದಷ್ಟ ಅಲ್ರಿ, ಚೌಕಿದಾರ್ ಚೋರ್ ಹೇ ಅಂತ ಹೇಳಿ ಮೋದಿ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ರು. ಅವಾಗೂ ಹಿಂಗ ಸೇಮ್ ಕೋರ್ಟ್ ಮುಂದೆ ಬಂದು ಇನ್ನೊಂದ್ಸಲ ಹಿಂಗ ಮಾತಾಡಂಗಿಲ್ಲ, ತಪ್ಪಾಯ್ತು ಅಂದಿದ್ರು. ಮೋದಿ ದ್ವೇಷ, ಬಿಜೆಪಿ ದ್ವೇಷ, RSS ದ್ವೇಷ, ಇಂಥ ಸ್ವಾರ್ಥ ರಾಜಕಾರಣ ಎಷ್ಟರ ಮಟ್ಟಿಗೆ ಬಂದು ತಲುಪೈತಿ ಅಂತಂದ್ರೆ ನಮ್ಮ ಸಾಂವಿಧಾನಿಕ ಸಂಸ್ಥೆಗಳ ಮ್ಯಾಲನ ರಾಹುಲ್ ಗಾಂಧಿ ಅವ್ರಿಗೆ ಅನುಮಾನ ಬರ್ತೈತಿ. ಖರೇ ರೀ, ಎಲೆಕ್ಷನ್ ಕಮಿಷನ್ ಮೇಲೆ ಅನುಮಾನ ಬರ್ತೈತಿ, ನಮ್ಮ ರೀತಿ ರಿವಾಜುಗಳ ಮೇಲೆ ಅನುಮಾನ ಬರ್ತೈತಿ, ನಮ್ಮ ಆಚರಣೆಗಳ ಮೇಲೆ ಅನುಮಾನ. ಏನೇ ಮಾತಾಡ್ರಿ ಆ ಮಾತಿನ ಮೇಲೂ ಅವ್ರಿಗೆ ಅನುಮಾನ. ನಮ್ಮ ನಂಬಿಕೆಗಳನ್ನೆಲ್ಲ ಅನುಮಾನಿಸ್ತಾ ಸುಳ್ಳು ಹೇಳ್ತಾ ಹೋಗ್ತಾರ. ಇದು ಸುಳ್ಳು ಹೇಳಕತ್ತೀರಿ ಅಂತ ಕೋರ್ಟ್ ಅಂದ ತಕ್ಷಣ ರಾಹುಲ್ ಗಾಂಧಿ ಅವರು ಓ ಸಾರಿ ತಪ್ಪಾಯ್ತು ಕ್ಷಮಿಸಿ ಬುದ್ಧಿ ಅಂತ ಹೇಳ್ತಾರ.
ಮತ್ತು ಮುಂದೆ ಹೋಗಿ ರಾಜಕೀಯ ಮಾಡ್ಕೊಂತ ಮತ್ತೆ ಅಂಥವ ತಪ್ಪುಗಳನ್ನ ಮಾಡ್ತಾರ. ಮತ್ತ ಕೋರ್ಟ್ ಮುಂದೆ ಹೋಗಿ ಕ್ಷಮೆ ಕೇಳ್ತಾರ. ಯಾವ್ಯಾವ ವಿಷಯದ ಮ್ಯಾಲ ರಾಹುಲ್ ಗಾಂಧಿ ಅವ್ರಿಗೆ ಗಾಢವಾದ ಅನುಮಾನ ಬಂದು ಕೋರ್ಟ್ ಮೆಟ್ಲು ಹೋಗಿ ಆ ಕೇಸ್ಗಳ ವಿರುದ್ಧವಾಗಿ ಹೋರಾಡಕ್ಕಾಗಲ್ದ ಸೋತಾರು ಅನ್ನೋದನ್ನ ಹೇಳ್ತೇನೆ ಕೇಳ್ರಿ. ಇಡಿ ವಿರುದ್ಧ ಹೋದ್ರು, ಅಲ್ಲೂ ಸೋಲ್ಕೊಂಡ್ರು. GST, CAA ಇವುಗಳ ವಿರುದ್ಧನೂ ಹೋದ್ರು, ಆದ್ರೂ ಕೋರ್ಟ್ ಒಳಗೆ ಇವ್ರ ಕೇಸ ಬಹಳ ದಿನ ನಿಂದಿರಲಿಲ್ಲ. CBI ವಿರುದ್ಧನೂ ಕೋರ್ಟ್ಗೆ ಹೋದ್ರು, ಅಲ್ಲೂ ಇವ್ರ ಬ್ಯಾಳಿ ಬೇಯಲಿಲ್ಲ. EVM ಮಷಿನ್ನ ಹ್ಯಾಕ್ ಮಾಡಾಕತ್ತಾರಂತ ಕೋರ್ಟ್ ಮೆಟ್ಲು ಹತ್ತಿದ್ರು. ಯಾವ ಹ್ಯಾಕು ನಡೆದಿಲ್ಲ, ಹೋಗ್ರಿ ಮನಿಗೆ ಅಂತ ಕೋರ್ಟ್ ಹೇಳಿ ಕಳಿಸ್ಬಿಡ್ತು. ಪೆಗಾಸಸ್ ಬಗ್ಗೆನೂ ಇವ್ರಿಗೆ ಅನುಮಾನ ಬಂದು ಕೋರ್ಟ್ ತನಕ ಹೋದ್ರು, ಅಲ್ಲೂ ಏನೂ ನಡೀಲಿಲ್ಲ. ರಾಮ ಮಂದಿರ, ರಫೇಲ್ ಡೀಲ, ಆರ್ಟಿಕಲ್ 370, ಗುಜರಾತ್ ರೈಟ್ಸ್, PM ಕೇರ್ ಫಂಡ್ಸ್, ಡಿಮಾನಿಟೈಸೇಷನ್ ತನಕನೂ ಕೋರ್ಟ್ ಮೆಟ್ಲು ಹತ್ತಿ ಸೋತು ಸುಣ್ಣ ಆಗ್ಯಾರ. ಅಷ್ಟಾದ್ರೂ ರಾಹುಲ್ ಗಾಂಧಿ ಅವರು ಛಲಾನ ಬಿಡವಲ್ರು. ಹೋಗೋದು ಕೋರ್ಟ್ಗ ಅನುಮಾನ ವ್ಯಕ್ತಪಡಿಸೋದು. ಕೋರ್ಟ್ ಎಷ್ಟು ಸಲ ಹೇಳ್ಬೇಕ್ರಿ, ಸಾಕ್ಷಿ ತಗೊಬಂದ್ರೆ ಅಷ್ಟ ಕೇಸ್ ನಿಲ್ತಾವ, ಅನುಮಾನದಿಂದ ಯಾವ ಕೇಸು ನಡೆಯಂಗಿಲ್ಲ ಅಂತ. ಬಟ್ ನಮ್ಮ ಚಿರ ಯುವ ರಾಜ, ಸುಳ್ಳುಗಳ ಮಹಾರಾಜ ರಾಹುಲ್ ಗಾಂಧಿ ಅವ್ರಿಗೆ ಇದು ಅರ್ಥ ಆಗ್ಬೇಕಲ್ರಿ. ಅಷ್ಟೆಲ್ಲ ಚಿಮ್ಮಾರಿ ಹಾಕಿಸ್ಕೊಂಡ ಮ್ಯಾಲೂ ರಾಹುಲ್ ಗಾಂಧಿ ಅವರು ಈಗ ಬಿಹಾರ ಎಲೆಕ್ಷನ್ ಮ್ಯಾಲ ತಮ್ಮ ಕೆಂಗನ್ನಿಟ್ಟು ಅದ್ರಾಗೂ ಅಕ್ರಮ ನಡೀತೈತಿ, ಏನೇನೋ ಆಗ್ತೈತಿ ನೋಡ್ರಿ ಅಂತ ಹೇಳಾಕತ್ತಾರ. ಮಹಾರಾಷ್ಟ್ರ ಎಲೆಕ್ಷನ್ದಾಗ ಅಕ್ರಮ ಆಗೈತಿ ಅಂತ ನೇರವಾಗಿ ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡಿರುವಂಥ ಈ ಮಹಾನುಭಾವನ ಮೇಲೆ ಇನ್ನ ತನಕ ಎಲೆಕ್ಷನ್ ಕಮಿಷನ್ ಅವರು ಒಂದು ಕೇಸ್ ಹಾಕಿಲ್ಲ. ನಾಳೆ ಒಂದು ದಿನ ಕೇಸ್ ಹಾಕ್ತಾರ, ಮಾನನಷ್ಟ ಮೊಕದ್ದಮೆ ಹಾಕ್ತಾರ. ಅವಾಗ ಆಸ್ ಯೂಶುವಲ್ ರಾಹುಲ್ ಗಾಂಧಿ ಅವರು ಮತ್ತೆ ಕೋರ್ಟ್ ಮುಂದೆ ಬಂದು ಕೈ ಕಟ್ಟಿ ತಲೆ ತಗಿಸಿ ನನ್ನ ಕಡೆ ತಪ್ಪಾಗೈತಿ, ಇನ್ನು ಮೇಲೆ ಹಿಂಗಾಗಲ್ಲ ಅಂತ ಹೇಳ್ತಾರ. ಆಗ ನಾವೆಲ್ಲ ಏನಪ್ಪ ರಾಹುಲ್ ಗಾಂಧಿ ಆರಾಮಾಗಿ ಸಾರಿ ಕೇಳಿದ್ರು ಅಂತ ಅನ್ಕೊಳಕ ಹೋಗ್ಬಾರ್ದ್ರಿ. ಯಾಕಂದ್ರೆ ಇದು ಅವ್ರಿಗೆ ವೆರಿ ಕಾಮನ್. ಅವ್ರಿಗೆ ಯಾವುದೇ ರೀತಿ ನಾಚಿಕೆ ಅಂದ್ರ ಮುಜುಗರನ ಆಗಂಗಿಲ್ಲ. ಬಿಕಾಸ್ ಅದು ರೂಢಿ ಆಗ್ಬಿಟ್ಟೈತಿ. ಅದೊಂದು ರೀತಿ ರೂಢಿ ಅಷ್ಟೇ ಅಲ್ರಿ, ಅಭ್ಯಾಸನೂ ಆಗೈತಿ. ಕೆಲವೊಂದು ಅಭ್ಯಾಸ ನಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಚಟ, ಕೆಲವೊಂದು ಚಟ ಬ್ಯಾಡಂದ್ರು ಬಿಡ್ತನಂದ್ರು ಬಿಡಕ್ಕಾಗಂಗಿಲ್ಲ. ಏನು ಮಾಡೋಕ್ಕಾಗ್ತೈತಿ, ಅವ್ರ ಚಟ ಅವ್ರು ಪಾಲಿಸ್ಕೊಂತ ಹೋಗ್ತಾರ. ಹೋಗಲಿ ಬಿಡ್ರಿ ಪಾಪ, ಏನೂ ಮಾಡೋಕ್ಕಾಗಂಗಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.